ಅರ್ಬನ್ ಕಂಪನಿ IPO ರಿವ್ಯೂ ಅಪ್ಲೈ ಮಾಡಬೇಕಾ ಬೇಡವಾ? ಕಂಪ್ಲೀಟ್ ರಿವ್ಯೂ ನೋಡಿ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ತಗೊಳ್ಳಿ. ಟು ಸ್ಟಾಕ್ಸ್ ಹೂಡಿಕೆ. ಡಿಸ್ಕ್ಲೈಮರ್: ಈ ವಿಡಿಯೋ ಕಂಪ್ಲೀಟ್ಲಿ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಲಾಗಿರುತ್ತದೆ. ನಾವು ಯಾವುದೇ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಲ್ಲ. ನಿಮ್ಮ ಯಾವ್ಯಾವ ಫೈನಾನ್ಷಿಯಲ್ ಡಿಸಿಷನ್ ತಗೋಬೇಕಾದ್ರೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಡಿಸಿಷನ್ ತಗೊಳ್ಳಿ. ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅರ್ಬನ್ ಕಂಪ್ನಿ IPO ರಿವ್ಯೂ ನೋಡೋಣ. ಫಸ್ಟ್ ಈಗ ಅರ್ಬನ್ ಕಂಪ್ನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದು ನೋಡೋಣ. ಇಲ್ಲಿ ನೋಡ್ಬೋದು, ಅರ್ಬನ್ ಕಂಪ್ನಿ ಆಪರೇಟ್ಸ್ ಟೆಕ್ನಾಲಜಿ ಡ್ರಿವನ್ ಫುಲ್ ಸ್ಟಾಕ್ ಆನ್ಲೈನ್ ಸರ್ವಿಸ್ ಮಾರ್ಕೆಟ್ ಪ್ಲೇಸ್ ಫಾರ್ ಕ್ವಾಲಿಟಿ ಡ್ರಿವನ್ ಸರ್ವಿಸಸ್ ಆ್ಯಂಡ್ ಸೊಲ್ಯೂಷನ್. ಈ ಆನ್ಲೈನ್ ಸರ್ವಿಸಸ್ ಮಾರ್ಕೆಟ್ ಪ್ಲೇಸ್ ಅಂತ ಅಂದರೆ ಏನು ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಝೊಮ್ಯಾಟೊ ಒಂಥರ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಫುಡ್ ಸೆಲ್ಲರ್ಸ್ ಆ್ಯಂಡ್ ಫುಡ್ ಬೈಯರ್ಸ್ಗೆ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡಿಕೊಟ್ಟಿದೆ ಝೊಮ್ಯಾಟೊ. ಅದೇ ಥರ ಊಬರ್ ಕ್ಯಾಬ್ ಡ್ರೈವರ್ಸು ಕಸ್ಟಮರ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡಿಕೊಟ್ಟಿದೆ ಊಬರ್. ಅದೇ ಥರ ಇದು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡಿದೆ ಅರ್ಬನ್ ಕಂಪನಿ. ಇಲ್ಲಿ ಇವ್ರು ಏನೇನು ಸರ್ವಿಸಸ್ ಕೊಡ್ತಾರೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಬೋದು ನಾವು AC ಅಪ್ಲಿಯನ್ಸಸ್ ಸರ್ವಿಸಸ್ಸು, ಕ್ಲೀನಿಂಗು, ಪೆಸ್ಟ್ ಕಂಟ್ರೋಲು, ಎಲೆಕ್ಟ್ರಿಕ್, ಪ್ಲಂಬರ್, ಕಾರ್ಪೆಂಟರ್, ಮತ್ತು ವಾಲ್ ಮೇಕ್ ಓವರು, ಪೈಂಟಿಂಗು, ವಾಟರ್ ಪ್ರೂಫಿಂಗು, ಈ ಥರ ಡಿಫ್ರೆಂಟ್ ಸರ್ವಿಸಸ್ ಇದ್ದಾರೆ. ಇವ್ರ ಬಿಸ್ನೆಸ್ಸು ಮೇಜರಾಗಿ 3 ಕ್ಯಾಟಗಿರಿಯಲ್ಲಿ ನೋಡ್ಬೋದು. ಈ ಆನ್ಲೈನ್ ಸರ್ವಿಸಸ್ಸು 59 ಸಿಟೀಸ್ ಅಕ್ರಾಸ್ ಇಂಡಿಯಾ, UAE, ಸಿಂಗಾಪುರ್ ಮತ್ತು ಸೌದಿ ಅರೇಬಿಯಾ. ಇವ್ರದ್ದು ಇನ್ನೊಂದು ಬಿಸ್ನೆಸ್ ನೋಡೋದಾದರೆ ವಾಟರ್ ಪ್ಯೂರಿಫೈಯರ್ ಮತ್ತು ಎಲೆಕ್ಟ್ರಾನಿಕ್ ಡೋರ್ ಲಾಕರ್ಸು ನೇಟಿವ್ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲಿ 3 ಕ್ಯಾಟಗಿರೀಸ್ ಆಫ್ ಬಿಸ್ನೆಸ್. ಇಂಡಿಯಾ ಕನ್ಸ್ಯೂಮರ್ ಸರ್ವಿಸಸ್ ಅಂತ, ಇದರಲ್ಲಿ ಆಗಲೇ ಹೇಳ್ದಂಗೆ ಕ್ಲೀನಿಂಗು, ಪೆಸ್ಟ್ ಕಂಟ್ರೋಲು, ಈ ಥರ ಸರ್ವಿಸಸ್ಗೆ. ನೇಟಿವ್ ವಾಟರ್ ಪ್ಯೂರಿಫೈಯರು, ಎಲೆಕ್ಟ್ರಾನಿಕ್ ಡೋರ್ಸು. ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಯಾವ್ಯಾವ ಕಂಟ್ರೀಸಲ್ಲಿ ಪ್ರೆಸೆಂಟ್ ಇದ್ದಾರೆ ಅಂತ ನೋಡ್ಬೋದು. ನೆಕ್ಸ್ಟು ಇವ್ರದ್ದು ಫೈನಾನ್ಷಿಯಲ್ಸ್ ನೋಡೋದಾದರೆ, ಇಲ್ಲಿ ನೋಡ್ಬೋದು ನೀವು ನೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಇದೆ. ಈ ನೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂದರೆ ಏನು ಅಂತ ನೋಡೋದಾದರೆ, ಒಬ್ಬ ಪರ್ಸನ್ ಯಾವುದೋ ಒಂದು ಸರ್ವಿಸ್ನ ಆರ್ಡ್ರ್ ಮಾಡಿರ್ತಾರೆ. ಆ ಸರ್ವಿಸ್ ಆರ್ಡ್ರ್ ಒಂದು ಕಾಸ್ಟ್ 100 ರೂಪೀಸ್ ಅಂತ ತೊಗೊಂಡ್ರೆ, ಅದರಲ್ಲಿ ಆ ಸರ್ವಿಸ್ ಪ್ರೊವೈಡ್ ಮಾಡಿರೋವ್ರಿಗೆ ಅಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಇವ್ರಿಗೊಂದಷ್ಟು ಪ್ಲ್ಯಾಟ್ಫಾರ್ಮ್ ಫೀಸು ಮತ್ತು ಇನ್ನು ಡಿಫ್ರೆಂಟ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡೋದಾದರೆ ಆ ನೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂಯಿಂದ ಇವ್ರಿಗೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಇವ್ರಿಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 30% ಇದೆ. ಲೈಕ್ ಈಗ 100 ರೂಪೀಸ್ ಒಬ್ಬ ಕಸ್ಟಮರಿಂದ ಬಿಲ್ಲಿಂಗ್ ಆದರೆ ಇವ್ರಿಗೆ 30% ಮಾರ್ಜಿನ್ ಇದೆ. ಮತ್ತು ಇದು ನೋಡ್ಬೋದು, ಆಪ್ರೇಷನ್ ಮಾರ್ಜಿನ್ಸು ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಾಯಿದೆ 2022 ಇಂದ 2023, 2024 ಈ ಥರ ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಡಿಫ್ರೆಂಟ್, ಈಗ ಇಂಡಿಯಾದಲ್ಲಿ ಸರ್ವಿಸ್ ಸೆಗ್ಮೆಂಟಲ್ಲಿ ನೋಡ್ಬೋದು ಎಷ್ಟು ಟ್ರಾನ್ಸಾಕ್ಷನ್ ಇದೆ. ಮೇಜರ್ಲಿ ಇದು ರೆವೆನ್ಯೂ ಅಲ್ಲಿ 70% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಹೇಳೋದು ಇಲ್ಲಿ ಇಂಡಿಯಾ ಕನ್ಸ್ಯೂಮರ್ ಸರ್ವಿಸಸ್ಸಲ್ಲಿ ಅಂದರೆ ಇಂಡಿಯಾದಲ್ಲಿ ಆಪ್ರೇಟ್ ಮಾಡ್ತಾ ಇರೋದ್ರಲ್ಲಿ ಅಪ್ರಾಕ್ಸಿಮೇಟ್ಲಿ 70% ರೆವೆನ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ನೇಟಿವ್ ಸೆಗ್ಮೆಂಟಲ್ಲಿ ನೋಡೋದಾದರೆ 10%, ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಗ್ಮೆಂಟಲ್ಲಿ ನೋಡೋದಾದರೆ 12% ಅಪ್ರಾಕ್ಸಿಮೇಟ್ಲಿ ರೆವೆನ್ಯೂ ಮಾಡ್ತಾ ಇದ್ದಾರೆ ಇವರು. IPO ವಿಚಾರಕ್ಕೆ ಮಾತಾಡೋದಾದರೆ, ಇಲ್ಲಿ ನೋಡ್ಬೋದು IPO ಇದರಲ್ಲಿ ಫ್ರೆಶ್ ಇಶ್ಯೂ ಮತ್ತು ಆಫರ್ ಫಾರ್ ಸೇಲ್ ಎರಡೂ ಇದೆ. ಫ್ರೆಶ್ ಇಶ್ಯೂ 472 crores ಆ್ಯಂಡ್ ಇದು ನೋಡೋದಾದರೆ ಆಫರ್ ಫಾರ್ ಸೇಲ್ 1400 crores. ಮತ್ತು ಓವರಾಲ್ ನೋಡೋದಾದ್ರೆ 1900 ಬರುತ್ತೆ ಅಪ್ರಾಕ್ಸಿಮೇಟ್. ಇಲ್ಲಿ ಆಫರ್ ಫಾರ್ ಸೇಲಲ್ಲಿ ಯಾರ್ಯಾರು ಸೆಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಆಕ್ಸೆಲ್ ಇಂಡಿಯಾ, ಬಿಸ್ಮಾರ್ ಇಂಡಿಯಾ ಕ್ಯಾಪಿಟಲ್ ಹೋಲ್ಡಿಂಗ್ ಮತ್ತು ಇಂಟರ್ನೆಟ್ ಫಂಡ್, ಇದು ಯಾವ್ದಾವ್ದು ಕಂಪ್ನಿ ಸೆಲ್ ಮಾಡ್ತಾ ಇದೆ ಆಫರ್ ಫಾರ್ ಸೇಲಲ್ಲಿ ಅಂತ ನೋಡ್ಬೋದು. ಮತ್ತು ಇವರು ಆ್ಯಾವ್ರೇಜ್ ಯಾವ ಪ್ರೈಸಲ್ಲಿ ಎಂಟರ್ ಆಗಿದ್ರು ಇದಕ್ಕೆ ಅಂತ ನೋಡೋದಾದರೆ ಇಲ್ಲಿ 375 ಈ ಥರ ಡಿಫ್ರೆಂಟ್ ಪ್ರೈಸಲ್ಲಿ ಡಿಫ್ರೆಂಟ್ ಕಂಪ್ನೀಸ್ ಎಂಟರ್ ಆಗಿದ್ದಾರೆ. ಇಲ್ಲಿ ಫ್ರೆಶ್ ಇಶ್ಯೂ ಅಲ್ಲಿ ರೈಸ್ ಮಾಡ್ತಾ ಇರೋ ಅಮೌಂಟು ಎಲ್ಲಿ ಯುಟಿಲೈಸ್ ಮಾಡ್ತಾರೆ ಅನ್ನೋದು ನೋಡ್ಬೋದು. ಇಲ್ಲಿ ಎಕ್ಸ್ಪೆಂಡಿಚರ್ ಆಫ್ ನ್ಯೂ ಟೆಕ್ನಾಲಜಿ ಡೆವಲಪ್ಮೆಂಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್, ಮತ್ತು ಎಕ್ಸ್ಪೆಂಡಿಚರ್ ಫಾರ್ ಲೀಸ್ ಪೇಮೆಂಟ್ ಫಾರ್ ಆಫೀಸಸ್, ಎಕ್ಸ್ಪೆಂಡಿಚರ್ ಫಾರ್ ಟುವರ್ಡ್ಸ್ ಮಾರ್ಕೆಟಿಂಗ್
ಆ್ಯಕ್ಟಿವಿಟೀಸ್ ಆ್ಯಂಡ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್. ಅದಕ್ಕೆ ಎಷ್ಟೆಷ್ಟು ಕ್ರೋರ್ಸು ಯುಟಿಲೈಸ್ ಮಾಡ್ತಾರೆ ಅನ್ನೋದು ನೋಡ್ಬೋದು ಇಲ್ಲಿ ಒಂದು ಮೇಜರ್ ನೋಡ್ಬೋದು. ಏನು ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಕಂಟಿನ್ಯೂಸ್ ಆಗಿ 2022 ಇಂದ ಡಿಕ್ರೀಸ್ ಆಗ್ತಾ ಬರುತ್ತೆ. ಇದೊಂಥರ ಪಾಸಿಟಿವ್ ಆಗಿ ನೋಡ್ಬೋದು. ಯಾವ ಥರ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಇದೆ, ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಇದು ಒಂಥರ ಪಾಸಿಟಿವ್ ಸೈನ್ ಕಂಪ್ನಿಗೆ. ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ನೋಡೋದಾದರೆ ಇಲ್ಲಿ ಅವರೇ ತಿಳಿಸಿರೋ ಥರ ಪಾಸ್ಟಲ್ಲಿ ನೆಟ್ ಆಪ್ರೇಟಿಂಗ್ ಕ್ಯಾಶ್ ಫ್ಲೋಸ್ ನೆಗೆಟಿವ್ ಇದೆ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ರಿಸ್ಕ್ ಅಂತ ಹೇಳಿದ್ರೆ, ಇವರು ಕಸ್ಟಮರ್ಸ್ಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಕಸ್ಟಮರ್ಸ್ ಅದರಿಂದ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಅದು ಒಂಥರ ಬಿಸ್ನೆಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪ್ಯಾಕ್ಟ್ ರಿಸ್ಕ್ ನೋಡೋದಾದ್ರೆ, ಇವರು ಯಾವ ಥರ ರಿಸ್ಕ್ ಫೇಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇವರು ಕಸ್ಟಮರ್ ಒಂದು ಸರ್ವಿಸ್ ತೊಗೊಂಡಿರ್ತಾರೆ. ನೆಕ್ಸ್ಟ್ ಟೈಮ್ ಅದೇ ಸರ್ವಿಸ್ ಬೇಕು ಅಂದರೆ ಡೈರೆಕ್ಟಾಗಿ ಅವರು ಯಾರಿಂದ ಸರ್ವಿಸ್ ಪಡೆದಿರ್ತಾರೋ ಅವನ್ನೇ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಇವ್ರಿಗೆ ಬಿಸ್ನೆಸ್ ಜನ್ರೇಟ್ ಆಗೋದು ಡ್ರಾಪ್ ಆಗ್ಬೋದು. ಸೊ ಇದೆಲ್ಲ ರಿಸ್ಕ್ ಫೇಸ್ ಮಾಡಬೇಕಾಗುತ್ತೆ ಇವರು. ಈ ಥರ ಡಿಫ್ರೆಂಟ್ ರಿಸ್ಕ್ಸ್ ಇರುತ್ತೆ. IPO ಡೀಟೇಲ್ಸ್ ನೋಡೋದಾದರೆ ಓಪನ್ ಡೇಟ್ ಸೆಪ್ಟೆಂಬರ್ 10th 2025, ಕ್ಲೋಸ್ ಡೇಟ್ 12 ಸೆಪ್ಟೆಂಬರ್ 2025, ಫೇಸ್ ವ್ಯಾಲ್ಯೂ ₹1 ಪರ್ ಶೇರ್ ಇದೆ. IPO ಪ್ರೈಸ್ ಬ್ಯಾಂಡ್ 98 ರೂಪೀಸಿಂದ ₹103 ಇದೆ. ₹103 ಇದೆ. ಇಶ್ಯೂ ಸೈಜ್ 900 crores ಆಗಲೇ ಹೇಳ್ದಂಗೆ. ಫ್ರೆಶ್ ಇಶ್ಯೂ ಬಂದು 400 crores. ಇಲ್ಲಿ ಲಾಟ್ ಸೈಜ್ ಬಂದು 145 ಶೇರ್ಸ್ ಇದೆ. ಇಲ್ಲಿ ನೋಡ್ಬೋದು ರಿಟೈಲ್ ಮಿನಿಮಮ್ 1 lot 145 ಶೇರ್ಸ್ 14,935. ರಿಟೈಲ್ ಮ್ಯಾಕ್ಸಿಮಮ್ 13 lot 1,885 ಶೇರ್ಸ್ 1,94,000 ಅಮೌಂಟ್ ಆಗುತ್ತೆ. HNI ಸ್ಮಾಲ್ ಬಿಗ್ ಅದೇ ಥರ ನೋಡ್ಬೋದು. ಇಲ್ಲಿ ರಿಟೈಲ್ ಕೋಟಾದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಶೇರ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ 10% ಇದೆ. ಇಲ್ಲಿ ಇನ್ನು HNIಯಲ್ಲಿ 15%, ಕ್ವಾಲಿಫೈಡ್ ಇನ್ವೆಸ್ಟರ್ಸ್ಗೆ 75% ಇದೆ. ಇಲ್ಲಿ ನೋಡ್ಬೋದು ಇವ್ರದ್ದು ಪ್ರಾಫಿಟ್ ನೋಡೋದಾದ್ರೆ 2023 300 crores ಲಾಸ್ ಇದೆ. 2024 ಅದು ರಿಡ್ಯೂಸ್ ಮಾಡಿದ್ದಾರೆ, 92 crores ಲಾಸ್ ಮಾಡಿದ್ದಾರೆ. 2025 239 crores ಪ್ರಾಫಿಟ್ ಮಾಡಿದ್ದಾರೆ. ರೆವೆನ್ಯೂ ನೋಡ್ಬೋದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗಿದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.